ನಮಸ್ಕಾರ ಆತ್ಮೀಗಿದೆ. ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ತಮಿಳುನಾಡಲ್ಲಿ ಮುಂದಿನ ವರ್ಷ ನಡೆಯಲಿರುವ ಚುನಾವಣೆಗಾಗಿ ಈಗಿನಿಂದಲೇ ಭರ್ಜರಿ ಸರ್ಕಸ್ ಶುರುವಾಗಿದೆ. ಆಡಳಿತಾರೂಢ ಡಿಎಂಕೆ ಪಕ್ಷದ ವಿರುದ್ಧ ಸೆಡ್ಡು ಹೊಡೆಯಲು ಎಐಡಿಎಂಕೆ ಮತ್ತು ಬಿಜೆಪಿ ಮೈತ್ರಿಕೂಟ ಸಜ್ಜಾಗಿದೆ. ಅದಕ್ಕಾಗಿ ಹಲವಾರು ಸುತ್ತುಗಳ ಮಾತುಕತೆ ಸಾಗ್ತಾ ಇದೆ. ಅದಕ್ಕೆ ಫಲವಾಗಿ ತಮಿಳುನಾಡು ಬಿಜೆಪಿಯ ಹಾಲಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರ ಪದಚ್ಯುತಿಯಾಗಿದ್ದು, ಶೀಘ್ರವೇ ಅವರ ಸ್ಥಾನಕ್ಕೆ ಬೇರೊಬ್ಬರನ್ನು ತರಲು ಬಿಜೆಪಿ ನಿರ್ಧರಿಸಿದೆ. ಅಸಲಿಗೆ ಕೆ ಅಣ್ಣಾಮಲೈ ಅವರು ತಮಿಳುನಾಡಿನಾದ್ಯಂತ ತಿರುಗಾಡಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಅವರ ಕಾರ್ಯದಕ್ಷತೆ ಬಗ್ಗೆ ಹೈಕಮಾಂಡ್ಗೂ ತೃಪ್ತಿ ಇದೆ. ಆದರೆ ಅದೊಬ್ಬ ವ್ಯಕ್ತಿಯ ಬಲವಂತಕ್ಕೆ ಮಣಿದು ಅಣ್ಣಾಮಲೈ ಅವರನ್ನು ಬದಲಾಯಿಸಲು ಬಿಜೆಪಿ ಸಿದ್ಧ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ ವ್ಯಕ್ತಿ ಯಾರು? ಬೇರೆ ಪಕ್ಷದವರ ಮಾತಿಗೆ ಗಂಟು ಬಿದ್ದು ಅಣ್ಣಾಮಲೈಗೆ ಮೋಸ ಮಾಡಿದ್ರ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ. ಆತ್ಮೀಯರೇ, ಪನ್ನೀರ್ ಸೆಲ್ವಂ ಅವರಿಗೆ ಅಣ್ಣಾಮಲೈ ಅಂದರೆ ಅಷ್ಟಕ್ಕಷ್ಟೇ. ಯಾಕಂದರೆ ಅಣ್ಣಾಮಲೈ ಅವರು ಓವರ್ ಆಗಿ ಮಾತನಾಡ್ತಾರೆ, ವಿಪಕ್ಷಗಳನ್ನು ಟೀಕಿಸೋ ಭರದಲ್ಲಿ ಓವರ್ ಆಗಿ ಮಾತನಾಡ್ತಾರೆ, ಓವರ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಪನ್ನೀರ್ ಸೆಲ್ವಂ ಅವರ ವಾದ. ಹೀಗಾಗಿ ಅಣ್ಣಾಮಲೈ ಅವರ ನಡೆಯನ್ನು ಪನ್ನೀರ್ ಸೆಲ್ವಂ ಬಹಿರಂಗವಾಗಿ ಟೀಕಿಸಿದ್ದಾರೆ. 2024 ಜೂನ್ 8 ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದರು. ಅಣ್ಣಾಮಲೈ ಅವರಂಥ ನಾಯಕರು ಆ ಪಕ್ಷಕ್ಕೆ ಇರೋದ್ರಿಂದಲೇ ಬಿಜೆಪಿಯು ತಮಿಳುನಾಡು ಚುನಾವಣೆಗಳಲ್ಲಿ ಯಾವುದೇ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಣ್ಣಾಮಲೈ ಅವರೇ ಪಕ್ಷದ ಅಧ್ಯಕ್ಷರಾಗಿ ಮುಂದುವರೆದರೆ 2026 ತಮಿಳುನಾಡು ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಎಐಡಿಎಂಕೆ ಮೈತ್ರಿ ಸಾಧ್ಯ ಇಲ್ಲ ಅಂದಿದ್ರು. ಅಸಲಿಗೆ 2023ರಲ್ಲಿ ಎನ್ಡಿಎಯಿಂದ ಎಐಡಿಎಂಕೆ ಎಕ್ಸಿಟ್ ಆಗಿತ್ತು. ಈಗ ಅದೇ ಪನ್ನೀರ್ ಸೆಲ್ವಂ ಹಾಗೂ ಎಐಎಡಿಎಂಕೆಯಲ್ಲಿರುವ ಅವರ ಬಡ ಮೈತ್ರಿ ಮುಂದುವರಿಬೇಕಾದ್ರೆ ಅಣ್ಣಾಮಲೈ ಅವರನ್ನು ಬದಲಾಯಿಸಲೇಬೇಕು ಅಂತ ಪಟ್ಟು ಹಿಡಿದಿದೆ ಅಂತ ಹಲವು ಸುದ್ದಿವಾಹಿನಿಗಳು ವರದಿ ಮಾಡಿದ್ವು. ಬಹುಶಃ ಇದೇ ಕಾರಣಕ್ಕಾಗಿ ಏನೋ ಬಿಜೆಪಿ ಹೈಕಮಾಂಡ್ ಕೂಡ ಅಣ್ಣಾಮಲೈ ಅವರನ್ನು ಬದಲಾಯಿಸಲು ನಿರ್ಧಾರ ಮಾಡಿತ್ತು. ಅದರಂತೆ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದೆ ಕೂಡ. ಆತ್ಮೀಯರೇ, ತಮಿಳುನಾಡಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕರಿದ್ದಾರೆ. ಎಲ್ ಮುರುಗನ್, ತಮಿಳುಸೈ ಸುಂದರರಾಜನ್ ಹಾಗೂ ನೈನಾರ್ ನಾಗೇಂದ್ರನ್ ಅವರು ಈ ಸ್ಥಾನಕ್ಕೆ ಬರಲು ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಪ್ರಕಾರ ನೈನಾರ್ ನಾಗೇಂದ್ರನ್ ಅವರನ್ನೇ ಬಿಜೆಪಿ ಅಧ್ಯಕ್ಷರನ್ನಾಗಿ ಬಿಜೆಪಿ ಹೈಕಮಾಂಡ್ ಮತ್ತು ಎಐಎಡಿಎಂಕೆ ಯೋಚಿಸಿದೆ ಅಂತ ಹೇಳಲಾಗಿದೆ. ಹಾಗಾದರೆ ಈ ನೈನಾರ್ ನಾಗೇಂದ್ರನನ್ನು ಯಾಕೆ ಆಯ್ಕೆ ಮಾಡಲು ಪ್ಲಾನ್ ಮಾಡಿಕೊಂಡಿದೆ ಅನ್ನೋದರ ಹಿಂದೆಯೂ ಹಲವು ಕಾರಣ ಇದೆ. ತಮಿಳುನಾಡಲ್ಲಿ ದೇವರ ಸಮುದಾಯ ಅತಿ ದೊಡ್ಡ ಹಿಂದುಳಿದ ಸಮುದಾಯವಾಗಿದ್ದು, ಆ ಸಮುದಾಯವು ಜಯಲಲಿತಾ ಅವರ ಕಾಲದಿಂದಲೂ ಎಐಡಿಎಂಕೆ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದೆ. ಹಾಗಾಗಿ ಅದೇ ಸಮುದಾಯವನ್ನು ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಆರಿಸೋದು ಸೂಕ್ತ ಎಂಬ ವಿಚಾರವಾಗಿ ಮಾತುಕತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗುವುದು ಬಹುತೇಕ ಖಾತ್ರಿ ಅಂತಾನೆ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಆತ್ಮೀಯರೇ, ಸದ್ಯಕ್ಕಂತೂ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಹೈಕಮಾಂಡ್ ನಾಯಕರ ಸೂಚನೆಯಂತೆ ಪಕ್ಷದ ಉಳಿವಿಗಾಗಿ ತಮ್ಮ ಸ್ಥಾನ ತ್ಯಜಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ಹುದ್ದೆ ಇಲ್ಲದೆ ಒಂಟಿಯಾಗಿರೋ ಅಣ್ಣಾಮಲೈಗೆ ಸೆಂಟ್ರ್ನಲ್ಲಿ ಕ್ಯಾಬಿನೆಟ್ ಹುದ್ದೆ ಕೊಡ್ತಾರಾ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲಿ ದಕ್ಷ ಅಧಿಕಾರಿಯಾಗಿದ್ದ ಅಣ್ಣಾಮಲೈರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದೆ ಅಮಿತ್ ಶಾ ಹಾಗೂ ಮೋದಿ. ಹೀಗಾಗಿ ಇವರಿಗೆ ಒಂದೊಳ್ಳೆ ಹುದ್ದೆ ಕೊಟ್ಟರೂ ಡೌಟ್ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.